ಇನ್ನು ಹಲವು ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಏನೊಂದು ಆಕ್ಟಿವ್ ಆಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಇದೇ ಹಲವು ಬಡವರಿಗೆ ದೊಡ್ಡ ಪೀಕಲಾಟ ತಂದಿಟ್ಟಿತ್ತು. ಯಾಕಂತ ಅಂದ್ರೆ ಕೆಲ ಮಾನದಂಡಗಳನ್ನ ಇಟ್ಕೊಂಡು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ಕೂಡ ತೀರಾ ಬಡವರ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಂಥದ್ದು ಅವರ ಸಿಟ್ಟಿಗೂ ಕಾರಣ ಆಗಿತ್ತು. ದಿಕ್ಕೇ ತೋಚದೇ ಇರುವಂತ ಸನ್ನಿವೇಶಕ್ಕೂ ಕೂಡ ಅವರನ್ನ ದೂಡಿತ್ತು. TV9 ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾಗಿ ವರದಿ ಮಾಡಿತ್ತು. ಈಗ ಸದ್ಯ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಗಳು ಇವತ್ತು ಖುದ್ದಾಗಿ ಸದ್ಯದ ಮಟ್ಟಿಗೆ ಪರಿಷ್ಕರಣೆಯನ್ನ ನಾನು ಬಂದ್ ಮಾಡ್ತಾ ಇದ್ದೀವಿ ಅನ್ನುವಂತನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾರ್ದಾದ್ರೂ ಫಲಾನುಭವಿಗಳಾಗಿದ್ದು ಅವರ ಕಾರ್ಡ್ಗಳೇನಾದ್ರೂ ರದ್ದಾಗಿದ್ರೆ ಅಂತವರ ಕಾರ್ಡ್ ಅನ್ನ ಮರಳಿ ಪಡೆಯುವಂತ ನಿಟ್ಟಿನಲ್ಲಿ 1 ವಾರದೊಳಗೆ ನಾವೆಲ್ಲ ಕೆಲಸ ಕಾರ್ಯ ಮಾಡ್ತೀವಿ ಅನ್ನುವಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದಂತ ಗೊಂದಲದ ಹೊಣೆಯನ್ನ KH ಮುನಿಯಪ್ಪ ಅವರು ಅಂತಂದ್ರೆ ಆಹಾರ ಸಚಿವರು ಆ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಇಷ್ಟೆಲ್ಲ ಆತಂತ ನಂತರದಲ್ಲೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನಡೀತಾ ಇರುವಂತ ಈ BPL ಕಾರ್ಡ್ ರದ್ದಿತ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ತಿಕ್ಕಾಟ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಹಾಗಾದ್ರೆ BPL ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಬೆಳವಣಿಗೆಗಳು ಇವತ್ತಾಗಿದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಯಾರು ಹರ್ರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕ್ಬೇಕು ಅಂತ ನಾವು ಹೇಳಿದ್ದೇವೆ. ಇವೆಲ್ಲ ರದ್ದಾಗಿದ್ದಾವೆ, ಇವೆಂದು ವಾಪಸ್ ಬರೋದೇ ಇಲ್ಲ. ಅಂದ್ರೆ ಲಂಚ ಹೊಡಿಯೋಕೆ ಒಂದು ಸ್ಕೀಮು ರದ್ದು ಮಾಡಿದ್ದು ಯಾಕೆ ನೀವು? ಜನರನ್ನ ಈಗಾಗಲೇ ಸಂಕಷ್ಟಕ್ಕೆ ದುಡಿರಿ, ಇನ್ನಷ್ಟು ಅಲ್ದಾಟ ಮಾಡಿ ಇನ್ನಷ್ಟು ಸಂಕಷ್ಟ ದುಡ್ಬೇಕಂತೀರ. ತಿರ್ಗಿ 10,000 20,000 ಒಂದೊಂದು ಕಾರ್ಡ್ಗೆ ಮಿನಿಮಮ್ 10,000 ರೂಪಾಯಿ ಲಂಚ ತಿಂತಾರೆ. ಪಾಪ ವಿರೋಧ ಪಾರ್ಟಿಯವ್ರಿಗೆ ಕೆಲಸ ಏನಾರು ಮಾತಾಡ್ಬೇಕಲ್ಲ. ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿ. ಕಾರ್ಡನ್ನು ರದ್ದು ಮಾಡಿರೋದು ಕೇಂದ್ರ ಸರ್ಕಾರ. ಬಿಜೆಪಿ ಅವರು ಇದನ್ನ ಯಾಕೆ ಮಾತಾಡೋದಿಲ್ಲ? ಇನ್ನ ಗ್ಯಾರಂಟಿ 10 ವರ್ಷ ಇರ್ತದೆ. ಗ್ಯಾರಂಟಿಗಳು ಬಿಸಾಕಿ ನಮ್ಮ BPL ಕಾರ್ಡ್ ನಮಗೆ ಕೊಡಿ ಅಂತೇಳಿ ಇವತ್ತು ತಾಯಂದ್ರು ಕಣ್ಣೀರು ಹಾಕ್ತಾ ಇದ್ದಾರೆ. BPL ಕಾರ್ಡ್ ಬಡವರ ಪಾಲಿನ ಆಶಾಕಿರಣ. ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳಿಗೆ ಅನುಕೂಲ. ಆದರೆ BPL ಕಾರ್ಡ್ ಅನ್ನೇ ನಂಬಿರೋ ಕೋಟ್ಯಾಂತರ ಜನರು ಆತಂಕಕ್ಕೆ ಒಳಗಾಗಿದ್ರು. ಅಯ್ಯೋ, ನಮ್ BPL ಕಾರ್ಡ್ ಹೋಯ್ತಲ್ಲಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿದ್ರು. ಇದೀಗ ಸ್ವತಃ CM ಸಿದ್ದರಾಮಯ್ಯ ಆಹಾರ ಸಚಿವರೇ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಖುದ್ದು ಆಹಾರ ಸಚಿವ ಮುನಿಯಪ್ಪರೇ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. ಕೇವಲ 1 ವಾರದಲ್ಲೇ ಎಲ್ಲಾ ಸಮಸ್ಯೆಯೂ ಬಗೆಹರಿಯೋ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ BPL ಕಾರ್ಡ್ದಾರರಿಗೆ ಗುಡ್ ನ್ಯೂಸ್. ಆಹಾರ ಕಾರ್ಡ್ ರದ್ದು ಮಾಡಬೇಡಿ ಎಂದು CM ಸೂಚನೆ. TV9 ವರದಿ ಇಂಪ್ಯಾಕ್ಟ್. BPL ಕಾರ್ಡ್ ರದ್ದಿಗೆ ಬ್ರೇಕ್. BPL ಗೊಂದಲದ ಬಗ್ಗೆ TV9 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ವಿಪಕ್ಷಗಳ ಟೀಕೆ ಹಾಗೂ TV9 ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. BPL ಕಾರ್ಡ್ ಗೊಂದಲಕ್ಕೆ ಖುದ್ದು CM ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಅರ್ಹ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಇದ್ದೀನಲ್ರಿ, ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ರು. ವಾರದೊಳಗೆ ಸಮಸ್ಯೆ ಇತ್ಯರ್ಥ ಎಂದ ಆಹಾರ ಸಚಿವ. ಇನ್ನು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಸಚಿವ KH ಮುನಿಯಪ್ಪ ಕೂಡ ಗೊಂದಲಕ್ಕೆ ಬ್ರೇಕ್ ಹಾಕಿದ್ದಾರೆ. 1 ವಾರದೊಳಗೆ ಸಮಸ್ಯೆ ಇತ್ಯರ್ಥ ಮಾಡಿ ಅಕ್ಕಿ ಸಿಗೋ ಹಾಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಯಾರ್ಯಾರು BPL ಅಲ್ಲಿರೋರು APL ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPL ಅಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ, ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ಅಧಿಕಾರಿಗಳ ತಪ್ಪಿಲ್ಲ, ಗೊಂದಲದ ಹೊಣೆ ನಾನೇ ಹೊರುವೆ. ನಾಳೆಯಿಂದ ಅಧಿಕಾರಿಗಳು ಶಿಸ್ತಾಗಿ ಕೆಲಸ ಮಾಡ್ತಾರೆ. ಇದರಲ್ಲಿ ಅಧಿಕಾರಿಗಳ ತಪ್ಪಿಲ್ಲ, ಗೊಂದಲದ ಹೊಣೆ ನಾನೇ ಹೊರುತ್ತೇನೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ರು. ನಾನೇ ಜವಾಬ್ದಾರಿ. ಹೌದು ಹೌದು, ಮತ್ತೆ ನಾನೇ. ನಮ್ಮ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. ನಾವೀಗ 2 ಗಂಟೆ ಮೀಟಿಂಗ್ ಮಾಡಿದ್ದೀವಿ.
ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ. ಅದನ್ನು ಜಾರಿ ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ, ಮಾಡ್ತಾರೆ. ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು. ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಮಾಡ್ತದೆ. ಯಾರು ಭಯ ಮಾಡಬೇಕಾಗಿಲ್ಲ. ಪಾಪ ವಿರೋಧ ಪಾರ್ಟಿಯವ್ರಿಗೇನು ಕೆಲಸ ಏನಾರು ಮಾತಾಡಬೇಕಲ್ಲ. ಮೋದಿ ಸರ್ಕಾರವೇ ಕಾರ್ಡ್ ರದ್ದು ಮಾಡಿದೆ ಎಂದ ಸಚಿವರು. ಬಿಪಿಎಲ್ ಕಾರ್ಡ್ ರದ್ದು ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಅಟ್ಯಾಕ್ ಮಾಡಿದ್ರು. ಇಡೀ ದೇಶದಲ್ಲೇ ಕೇಂದ್ರ ಸರ್ಕಾರನೇ 5.8 ಕೋಟಿಯಷ್ಟು ಕಾರ್ಡ್ ರದ್ದು ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಾನು BJPಯವ್ರಿಗೆ ಹೇಳ್ತೇನೆ, ದೇಶಾದ್ಯಂತ 5.8 ಕೋಟಿ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಇದನ್ನು ನೀವು ಪ್ರಶ್ನೆನೇ ಮಾಡ್ತಾ ಇಲ್ಲ. ನಾವು ಯಾರು ಅರ್ಹರಲ್ವೋ BPLಗೆ ಅವರನ್ನು ಬದಲಾವಣೆ ಮಾಡೋ ಕೆಲಸ ಮಾಡಿದ್ದೀವಿ. ಅವರಿಗೆ APL ಕಾರ್ಡ್ ರದ್ದು ಮಾಡಿದೆ, ಅವರನ್ನು ಕೂಡ ಊರ್ಜಿತ ಆ ಕಾರ್ಡು ಕೂಡ ಉಳಿದಿದೆ, ಅದನ್ನು ರದ್ದು ಮಾಡಿಲ್ಲ. ಆದರೆ ಕನ್ವರ್ಟ್ ಮಾಡಿದ್ದೀವಿ. ಯಾಕಂದರೆ ಅವರು BPL ಕೆಳಗಡೆ ಬರೋದಿಲ್ಲ. ಈ ಗೈಡ್ಲೈನ್ಸ್ ಯಾರು ಕೊಟ್ಟಿದ್ದಾರೆ ನಮಗೆ? ಕೇಂದ್ರ ಸರ್ಕಾರ. ಇವತ್ತು 5.8 ಕೋಟಿ ಕಾರ್ಡನ್ನು ರದ್ದು ಮಾಡಿರೋದು ಕೇಂದ್ರ ಸರ್ಕಾರ. BJPಯವರು ಇದನ್ನು ಯಾಕೆ ಮಾತಾಡೋದಿಲ್ಲ? ಇದು ರಾಜಕೀಯವಾಗಿ ಮಾತಾಡ್ತಾರೆ ಅವರು. ಕೇಂದ್ರದಲ್ಲಿ ಇವತ್ತು ಅವರು ಅನೌನ್ಸ್ ಮಾಡಿದ್ದಾರೆ 5.80 ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಿಜೆಪಿ ನಾಯಕರಿಗೆ ಅಸ್ತ್ರ. ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರವನ್ನ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಇಂದು ಮತ್ತೆ ಬಿಜೆಪಿಯ ನಿಯೋಗ ಸತ್ಯ ಶೋಧನೆ ನಡೆಸಿತು. ಆರ್ ಅಶೋಕ್ ನೇತೃತ್ವದ ತಂಡ ಬೆಂಗಳೂರಿನ ಜಯನಗರ ಸ್ಲಂ ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಈಗ ಇವೆಲ್ಲ ರದ್ದಾಗಿದ್ದಾವೆ, ಇವೆಂದು ವಾಪಸ್ ಬರೋದೇ ಇಲ್ಲ. ಮತ್ತೆ ಅಪ್ಲಿಕೇಶನ್ ಹಾಕ್ಬಂದು ಯಾಕೆ ಹಾಕ್ಬೇಕು? ಅಪ್ಲಿಕೇಶನ್ ಮತ್ತೆ ಅಲ್ದಾಡ್ಬೇಕಾ? ಮತ್ತೆ ಲಂಚ ಕೊಡಬೇಕಾ? ಏನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಉದ್ದೇಶ ಏನು? ಜನರನ್ನ ಈಗಾಗಲೇ ಸಂಕಷ್ಟಕ್ಕೆ ದೂಡಿರಿ, ಇನ್ನಷ್ಟು ಅಲ್ದಾಟ ಮಾಡಿ ಇನ್ನಷ್ಟು ಸಂಕಷ್ಟ ದೂಡಬೇಕಂತೀರ. ಅದಕ್ಕೆ ಇದು ನರಕ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನು. DK ಶಿವಕುಮಾರ್ ಹೇಳಿದ್ದಾರೆ, ಗಾಬರಿ ಆಗಬೇಡಿ, ನಿಮ್ಮ ಮತ್ತೆ ಅರ್ಜಿಗಳನ್ನು ಕೊಡಿ ಅಂತ. ಯಾಕೆ ಅರ್ಜಿ ಕೊಟ್ಟರೆ ತಿರ್ಗಿ 10,000 20,000 ಒಂದೊಂದು ಕಾರ್ಡ್ಗೆ ಮಿನಿಮಮ್ 10,000 ರೂಪಾಯಿ ಲಂಚ ತಿಂತಾರೆ ಇವರು. ಈಗ 25 ಲಕ್ಷ ಕಾರ್ಡು ಅಂತ ಇಟ್ಕೊಳ್ಳಿ, 25 ಲಕ್ಷಕ್ಕೆ 10,000 ಅಂತ ಹೇಳಿದ್ರೆ ಎಷ್ಟು ಕೋಟಿ ಆಗೋಯ್ತು? ಅಂದ್ರೆ ಲಂಚ ಹೊಡಿಯೋಕ್ಕೆ ಒಂದು ಸ್ಕೀಮು ರದ್ದು ಮಾಡಿದ್ದು ಯಾಕೆ ನೀವು? ಅದೇನೇ ಹೇಳಿ, ಕಳೆದ 3-4 ದಿನಗಳಿಂದ ಬಿಪಿಎಲ್ ಬಡಿದಾಟದಿಂದ ರಣರಣ ಅಂತಿದ್ದ ರಾಜ್ಯ ರಾಜಕಾರಣ ಇಂದು ಕೊಂಚ ತಣ್ಣಗಾಗಿದೆ. ಜನರ ಗೊಂದಲಕ್ಕೂ ತೆರೆ ಬಿದ್ದಿದ್ದು ವಿಪಕ್ಷಗಳ ಮಾತಿಗೂ ಕಾಂಗ್ರೆಸ್ ಬ್ರೇಕ್ ಹಾಕುವ ಕೆಲಸಕ್ಕೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್ TV9.